ನಿಮ್ಮ ಸಬ್ಸಿಡಿ ಮೇಲೆ 6,000 ಬೆಂಬಲ ಸಿಕ್ಕರೆ ಅದಕ್ಕಾಗಿ ಮತ್ತು ಅದೇ ರೀತಿಯಾಗಿ ಇಥನಾಲನ್ನ ಇಡೀ ರಾಜ್ಯದ ಇಥನಾಲನ್ನ ಸಂಪೂರ್ಣ ಖರೀದಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮಾಡಬೇಕು ಅನ್ನುವಂಥ ವಿಚಾರ. ಅದೇನು ಆತ್ಮ ಅಂತಂದ್ರೆ ಮೆಕ್ಕೆಜೋಳ ಬೆಳೆಗಾರರು ಕೂಡ ಇವತ್ತು 3,000-3,500 ರೂಪಾಯಿ ನಾವು ರೇಟ್ ತಗೊಳ್ಳಿಕ್ಕೆ ಸಾಧ್ಯ ಐತಿ. ಗೊಂಜಾಳ ಭತ್ತ ಕೂಡ ಇಥನಾಲ್ ತಯಾರು ಮಾಡತ್ತಾರ, ಅದರಿಂದ ಕೂಡ ಲಾಭ ಆಗಕ್ಕೆ ಸಾಧ್ಯ ಐತಿ. ಇವತ್ತ ಗುಜರಾತ, ರಾಜಸ್ಥಾನ, ಮಹಾರಾಷ್ಟ್ರ ಈ ಭಾಗದಾಗ ಮಾತ್ರ ಇವತ್ತು ಅವರ ಈ ಇಥನಾಲ್ ಖರೀದಿ ಮಾಡ್ತಾರೆ. ನಾವ್ ಯಾರು ಖರೀದಿ ಮಾಡ್ತಾ ಇಲ್ಲ. ಈ ಕಾರ್ಮಿಕಗಳು ಇಟ್ಕೊಂಡು ಅವರಿಗೆ ನಿಮ್ಮ ಮುಖಾಂತರ ಅವ್ರಿಗೊಂದು ಮನವಿ ಕೊಡ್ತು. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬ್ರಿಗೆ ಒಂದು ಲೆಟರ್ ಮುಖಾಂತರ ಅವ್ರಿಗೊಂದು ಕಾಪಿ ಹಾಕ್ಸ್ರಿ, ಪ್ರಹ್ಲಾದ್ ಜೋಶಿ ಅವರಿಗೆ ಹಾಕ್ರಿ. ಅವರು ಕೂಡ ಏನಾರ 15 ದಿನ ಒಳಗಾಗಿ ಒಂದು ಲಿಖಿತ ರೂಪದಾಗ, ಕಾನೂನು ರೂಪದಾಗ ಬೆಲೆಯನ್ನ ಈಗೇನು ಸಕ್ಕರೆ ಉಳಿದೈತಿ, ಸಕ್ಕರೆ ರೇಟ್ ಇರ್ಬೋದು, ಮತ್ತೆ ಈ ಇಥನಾಲ್ ಖರೀದಿ ಮಾಡೋದಿರ್ಬೋದು, ನಾವೇನಾದ್ರೂ ಗಂಭೀರವಾಗಿ ಅವ್ರು ಒಪ್ಕೊಂಡ್ರಪ್ಪ ಅಂತಂದ್ರ ನಾವು ಚಳವಳಿ ಮಾಡೋದಿಲ್ಲ. ಇಲ್ಲ ಅಂದ್ರ ಪ್ರಹ್ಲಾದ್ ಜೋಶಿ ಅವರ ಮನೆ ಮುಂದೂ ಕೂಡ ಇಡೀ ರಾಜ್ಯದ ನನ್ನ ಎಲ್ಲ ರೈತ ದೇವರುಗಳು ಕೂಡ ನಮ್ಮ ಗುರೂಜಿ ಅವರ ನೇತೃತ್ವದಲ್ಲಿ ಸುಮಾರು 1 ಲಕ್ಷ ಸಂಖ್ಯೆಯಲ್ಲಿ ಕೂಡ ಧಾರವಾಡಕ್ಕೆ ಹೋಗವರ ಹೋರಾಟ ಮಾಡೋರ ಅಂತೇಳಿ ನಮ್ಮಲ್ಲಿ ಮನವರಿಕೆ ಮಾಡ್ಕೋತ ದಯವಿಟ್ಟು ಇದನ್ನ ಎಲ್ಲ ವಿಷಯನ ಗಂಭೀರವಾಗಿ ತಾವ ಪರಿಗಣಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. DCC ಬ್ಯಾಂಕ್ ಸಾಹೇಬರಲ್ಲಿದ್ರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಜೈ ಜವಾನ್, ಜೈ ಜವಾನ್, ಜೈ ಜವಾನ್, ಜೈ ಜವಾನ್. ಆಗಲಿ, ಥ್ಯಾಂಕ್ ಯು. ನಮ್ಮ ಮನವಿಯನ್ನ ನಾನು ಜಿಲ್ಲಾಧಿಕಾರಿಗಳ ಕಲ್ಪಂತ ವ್ಯವಸ್ಥೆ ಮಾಡ್ತೀನಿ. ಮುಂದಿನ ಜಿಲ್ಲಾಧಿಕಾರಿಗಳಿಗೆ ಬ್ಯಾಂಕ್ನಾಗ ಒಂದು ಮಾತು ಮಾತಾಡಿ ಹೇಳ್ರಲ್ಲ ಸರ್, ಒಂದು ಮಾತು ಮಾತಾಡಿ ಹೇಳ್ರಲ್ಲ. ನೀವು ರೈತರೆಲ್ಲ ಬಂದ್ರೆ ನಿಮ್ಮ ಸಂಬಂಧ ಹೇಳ್ರಿ, ಒಂದು 2 ನಿಮಿಷ ಮಾತಾಡ್ರಿ, ಜೋರ್ಲೆ ಮಾತಾಡ್ರಿ. ಇಲ್ಲ ಮೇಡಮ್ ಕೇಶವ್ ಸರ್ ಜೋರ್ಲೆ ಹೇಳ್ರಿ. ಕೇಳ್ರಪ್ಪ ಎಲ್ಲಾರು ಕೊಡ್ರಿ. ಯೋಗ್ಯ ನಿರ್ಣಯ ಮಾಡೋಣ.